ರೇಣುಕಾಚಾರ್ಯ ಅವರು ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು. ನಾವು ಪಕ್ಷದಲ್ಲಿಲ್ಲ. ಅವರ ಒಂದು ಒಪಿನಿಯನ್ ಏನಿದೆ, ಅಭಿಪ್ರಾಯ ಇದೆ, ಅದು ಅವರೇನು ದೃಷ್ಟಿಕೋನ ಇದೆ, ಅದು ವೈಯಕ್ತಿಕವಾಗಿದ್ದು ಕೂಡ ಹೇಳ್ತಾ ಬಂದ್ವಿ. ಫಸ್ಟ್ 4 ಹೇಳ್ತಾ ಇದ್ದೆ. ಉತ್ತರ ಇದೆ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ ಅಂತ. ಅದಾದ್ಮೇಲೆ ನಾನು ಪ್ರತಿ ಸಾರಿ ಹೇಳ್ತಾ ಬಂದಿರೋಂಥದ್ದು ಉತ್ತರ ಮತ್ತು ಹೊನ್ನಾಳಿ ಅಂತ. ಎಲ್ಲವೂ ಕೂಡ ನಾವು ಬದಲಾಯಿಸಿಲ್ಲ. ಇದನ್ನ ಅವತ್ತಿಂದ ಇವತ್ತಿನವರೆಗೂ ಹೇಳ್ಕೊಂತ ಬರ್ತಾ ಇದ್ದೀನಿ. ಹೇಳೋದಕ್ಕೆ ಇಷ್ಟೇ ಹೇಳೋದು, ಕಾಲ ಉತ್ತರ ಕೊಡ್ತದೆ. 3 ದಿನ ಏನ್ ಡಿಬೇಟ್ ಆಗುತ್ತೆ, ಆಪೋಸ್ ಆಗುತ್ತೆ ಅನ್ನೋದ್ರ ಮೇಲೆ ಆಮೇಲೆ ನಮ್ಮ ಸ್ವಾಭಿಮಾನಿ ಬಳಗದ ಮೂಲಕ ಸ್ಟೂಡೆಂಟ್ಸ್ಗಳ ಜೊತೆಗೆ, ಆಮೇಲೆ ಮಹಿಳೆಯರ ಜೊತೆಗೆ ಸಂವಾದ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ದಾವಣಗೆರೆಯಿಂದ ಶುರು ಮಾಡೋಣ ಅಂತ. ಸಾಧ್ಯ ಆಗ್ಬೇಕು. ಈಗ ನಾವು ಪ್ರಜೆಗಳು ಕೇಳಿಲ್ಲ, ಮಾಧ್ಯಮಗಳು ಒತ್ತಡ ಹಾಕಲ್ಲ ಅಂತಂದಾಗ, ಈ ಫಾರ್ ಎಕ್ಸಾಂಪಲ್ ಯಾವ್ದೋ ಅಕ್ಕಪಕ್ಕ ಕ್ಷೇತ್ರಗಳು ಮಹಿಳೆಗೆ ಅಂತ ಮೀಸಲಾತಿ ಅಂತ ಒಂದೆರಡು ಅಂತಂದಾಗ ಆಬ್ವಿಯಸ್ಲಿ ಯಾರು ಹೇಳಿ ಹೊಸಬ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತಾರೆ ಇವರು. ಈಗ ದಾವಣಗೆರೆ ದಕ್ಷಿಣ ಚುನಾವಣೆಯಲ್ಲಿ ಏನಾಗಿದೆ ಅಂತ ನೋಡಿದೀವಿ. ನೀವ್ ಎಷ್ಟಾದ್ರೂ ಒತ್ತಡ ಹಾಕಿ, ಎಷ್ಟಾದ್ರೂ ಫೈಟ್ ಮಾಡಿ, ಒಂದು ಕುಟುಂಬದವರು ನಮಗೆ ಬೇಕು ಅಂತ ಒಂದು ಟಿಕೆಟ್ ತರುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಈ ಒಂದು ಅಮೆಂಡ್ಮೆಂಟ್ ಇತ್ತು ಅಂತಂದ್ರೆ ಐ ಥಿಂಕ್ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ, ಅದು ಕೆಲವೊಂದು ಕುಟುಂಬಗಳ ಹಿಡಿತದಲ್ಲಿ ಬಂದ್ಬಿಟ್ಟಿದೆ. ಪಕ್ಷದ ಹಿಡಿತದ ಕುಟುಂಬಗಳಿಲ್ಲ, ಕುಟುಂಬದ ಹಿಡಿತದಲ್ಲಿ ಪಕ್ಷ ಆಗಿದೆ. ಅವ್ರ ಲಾಜಿಕ್ ಏನಪ್ಪಾ ಅಂತಂದ್ರೆ, ಈ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ರೆ ಅವ್ರ ಹತ್ರ ದುಡ್ಡಿದೆ, ಫೇಸ್ ವ್ಯಾಲ್ಯೂ ಇದೆ, ನಾವು ಗೆದ್ಕೊಂಡ್ ಬರ್ತೀವಿ ಅಂತ. ಅದು ತಾತ್ಕಾಲಿಕ. ಅದು ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ, ಇವತ್ತು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಘಟನೆಗಳು ನಡೀತಾ ಇದಾವೆ, ಬಹಳ ದುರದೃಷ್ಟಕರ ಅಂತಂದ್ರೆ. ನಜೀರ್ ಅಹಮದ್ ಅವ್ರ ಫೋರ್ಸ್ಫುಲಿ ಅವ್ರದ್ದು ರೆಸಿಗ್ನೇಷನ್ ತಗೊಂಡಿದ್ದಾರೆ ನಿನ್ನೆ ಒಂದಿದ್ರಲ್ಲಿ. ಸೊ ಮುಸ್ಲಿಂ ಲೀಡರ್ಸ್ ಇರ್ಬೋದು ಅಥವಾ ಹಿಂದ ಲೀಡರ್ಸ್ ಇರ್ಬೋದು, ಇವರೆಲ್ಲ ಡಿಸ್ಪೆನ್ಸಿಬಲ್. ಅಂದ್ರೆ ನಾವ್ ಯಾವಾಗ ಬೇಕಿದ್ರು ಬಿಸಾಕ್ಬೋದು. ಈಗ ಜಮೀರ್ ಅಹಮದ್ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಅಂದಾಗ ಕೊಟ್ಟು ಹೋಗು ಅಂತಂದ್ರು. ಎಸ್ ಮಲ್ಲಿಕಾರ್ಜುನ್ ಅವ್ರು ಕೊಡ್ತೀನಿ ಅಂತಂದಾಗ ಇಲ್ಲಪ್ಪ ಕೊಡ್ಬೇಡ, ನಿನ್ ಮಗಂಗೆ ಟಿಕೆಟ್ ಕೊಡ್ತೀವಿ ಅಂತಂದು ಟಿಕೆಟ್ ಕೊಟ್ರು. ಇದು ಯಾವ ರೀತಿ ಸಾಮಾಜಿಕ ನ್ಯಾಯ ಇದು? ಅದು ಬದಲಾಗಬೇಕು ಅನ್ನೋದಾದ್ರೆ ನಾವೆಲ್ಲ ಮಾತಾಡ್ಬೇಕು, ಹೋರಾಟ ಮಾಡ್ಬೇಕು. ಈ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಅದನ್ನೇ ಮಾಡಿದೀವಿ. ನೋಡೋಣ ಮೇ 4ನೇ ತಾರೀಕು ರಿಸಲ್ಟ್ ಏನಾಗುತ್ತೆ ಅಲ್ಲ, ಏನಾಗುತ್ತೆ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದೀವಿ. ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. ನಿಮ್ಮವೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ರೇಣುಕಾಚಾರ್ಯ ಅವರು ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು. ನಾವು ಪಕ್ಷದಲ್ಲಿಲ್ಲ. ಅವರ ಒಂದು ಒಪಿನಿಯನ್ ಏನಿದೆ, ಅಭಿಪ್ರಾಯ ಇದೆ, ಅದು ಅವರೇನು ದೃಷ್ಟಿಕೋನ ಇದೆ, ಅದು ವೈಯಕ್ತಿಕವಾಗಿದ್ದು. ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಏನ್ ಹೇಳ್ಬೇಕಂತಂದು ಅವರು ನಿಮ್ಮ ಮುಂದೆ ಎಲ್ಲ ಮೀಡಿಯಾ ಮುಂದೆ ಹೇಳಿದ್ದಾರೆ. ಈಗ ನಾನು ಅಂತ ಬಂದಾಗ ಫಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನ್ ಮುಗಿದಾದ್ಮೇಲಿಂದ ನೀವು ಇದೇ ರೂಮಲ್ಲಿ ಕುತ್ಕೊಂಡು ನೀವು ಹಲವಾರು ಸರಿ ಪ್ರಶ್ನೆ ಕೇಳಿದಿರಿ, ಯಾವ ಕ್ಷೇತ್ರ ಅಂತಂದು. ನಾನು ಯಾವತ್ತೂ ಕೂಡ ಹೇಳ್ತಾ ಬಂದಿದ್ದೀನಿ. ಫಸ್ಟ್ 4 ಹೇಳ್ತಾ ಇದ್ದೆ. ಉತ್ತರ ಇದೆ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ ಅಂತ. ಅದಾದ್ಮೇಲೆ ನಾನು ಪ್ರತಿ ಸಾರಿ ಹೇಳ್ತಾ ಬಂದಿರೋಂಥದ್ದು ಉತ್ತರ ಮತ್ತು ಹೊನ್ನಾಳಿ ಅಂತ. ಎಲ್ಲವೂ ಕೂಡ ನಾವು ಬದಲಾಯಿಸಿಲ್ಲ. ಇದನ್ನ ಅವತ್ತಿಂದ ಇವತ್ತಿನವರೆಗೂ ಹೇಳ್ಕೊಂತ ಬರ್ತಾ ಇದ್ದೀನಿ. ಹೇಳೋದಕ್ಕೆ ಇಷ್ಟೇ ಹೇಳೋದು, ಕಾಲ ಉತ್ತರ ಕೊಡ್ತದೆ ಅಂತ. ಅದಕ್ಕೆ ಕಾಲ ಉತ್ತರ ಕೊಡ್ತದೆ. ಕಾಲ ಉತ್ತರ ಕೊಡ್ತದೆ. ಹೊರ ಜಿಲ್ಲೆಯ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರು ಇರ್ಬೋದು ಅಲ್ವಾ? ಈ ಹೊರ ಜಿಲ್ಲೆ ಅಂತ ಅಲ್ಲ, ಇವು ಡಿಬೇಟ್ಗಳು ಸರ್. ಇವಾಗ ಯಾವುದೇ ಕ್ಷೇತ್ರ ಪಕ್ಕ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ನಾವೇನಪ್ಪಾ ಅಂದ್ರೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸ್ವಾಭಿಮಾನಿ ಬಳಗದ ಸಂಘಟನೆ ಕಡೆ ಗಮನ ಕೊಡ್ತೀವಿ. ಅವ್ರಿಗೆ ಅನ್ಸಿದ್ರೆ ಇಲ್ಲ ಈ ವ್ಯಕ್ತಿ ಕರ್ಕೊಂಡ್ರೆ ಸೂಕ್ತ, ನನಗೆ ಅನ್ಸುತ್ತೆ ಎಲ್ಲಾದ್ರೂ ಒಂದ್ ಕಡೆ ಕೊಡ್ತಾರೆ ಅಂತ. ಅದಕ್ಕೆ
ಮೊನ್ನೆ ದಕ್ಷಿಣದಲ್ಲಿ, ಉತ್ತರ ಲೋಕಸಭಾದಲ್ಲಿ. ಈಗ ಪಕ್ಷದ ಬಾವುಟ ಹಿಡ್ದಂಗ ನನ್ನ ಹೆಸರು ಹೋಗಿತ್ತಲ್ಲ ಮೊನ್ನೆ. ಯಾವ ಹೋಗಿತ್ತಾ ಇಲ್ಲ ಸರ್? ಅದು ಬಹಳ ಉದಾಹರಣೆ ಇದೆ. ಇಲ್ಲ ಒಗ್ಗಟ್ಟಾಗಿತ್ತು ಅವಾಗ. ಅಲ್ಲ, ಅದೆಲ್ಲ ಕ್ಷೇತ್ರಕ್ಕೆ ಒಳ್ಳೇದಾಯ್ತಲ್ಲ, ಬಿಜೆಪಿ ಗೆಲ್ತಾ ಇದೆ. ಸೊ ಎಲ್ಲರಿಗೂ ಅವಕಾಶ ಸಿಗ್ತದೆ, ಯಾರು ಅವಕಾಶ ವಂಚಿತರಾಗಲ್ಲ. ನಮ್ಮ ಸ್ವಾಭಿಮಾನಿ ಬಳಗ ಏನಂದ್ರೆ ಅವಕಾಶ ವಂಚಿತರಿಗೆ ಅವಕಾಶ ಅಂತಾನೆ ನಮ್ ಸ್ಲೋಗನ್ ಇರೋದು. ನಾವ್ ಯಾರ ತಟ್ಟೆಯಿಂದ ಕಸ್ಕೊಳಲ್ಲ ಸರ್. ಅಯ್ಯೋ ಹುಡುಕ್ತೀನಿ ನೀವೆಲ್ಲಿದ್ದೀರಿ ಅಂತಂದ್ರೆ ನೀವು. ಸೊ ಒಟ್ಟು ಒಳ್ಳೇದಾಗತ್ತೆ ಸರ್, ನಮ್ ದಾವಣಗೆರೆಗೆ ಒಳ್ಳೇದಾಗತ್ತೆ. ನಾವು ಒಳ್ಳೆ ತಂದಿಂದ ಕೆಲಸ ಮಾಡ್ತೀವಿ, ಎಲ್ಲಿ ಹೋದ್ರೂ ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ಇದೆ ಸರ್, ಅದು ಸಿಗೋ ಚಾನ್ಸ್ ಇದೆ. 28ಕ್ಕೆ 29ಕ್ಕೆ ಲೋಕಸಭಾ ನೋಡೋಣ. ಈ ಡಿಲಿಮಿಟೇಷನ್ ಆಗುತ್ತೆ, ಹೊಸ ಕ್ಷೇತ್ರ ಆಗ್ಬೋದು, ಇದು ಮಹಿಳಾ ಮೀಸಲಾತಿ ಆಗ್ಬೋದು. ನಮ್ಗೆ ಇನ್ನು ಏನು ಕ್ಲಾರಿಟಿ ಇಲ್ವಲ್ಲ. ಆ ಸಂದರ್ಭ ಬಂದ ಇನ್ನೇನು ವಾರಕ್ಕೊಂದು ಮಾಡೋಣ ಅಂತಿದ್ದೀವಿ, ಪ್ರೆಸ್ ಮೀಟ್ ಒಂದೊಂದು ವಿಚಾರ ಎತ್ಕೊಂಡ್ಬಿಟ್ಟು ಮಾಡೋಣ ಅಂತಿದ್ದೀವಿ. ಇನ್ನು ಬಹಳ ಇದೆ ಡಿಸ್ಕಸ್ ಮಾಡೋಂಥದ್ದು ಸರ್. ಅದು ಅನುಕೂಲಕರ ವಾತಾವರಣ ಮೂಡಿ ಬಂದಾಗ ಮುಂದಿನ ದಿನಗಳಲ್ಲಿ. ಇಲ್ಲ, ಅನುಕೂಲಕರ ವಾತಾವರಣ. ಸರ್ ಅದಕ್ಕೆ ಬೇಕಾದಂತ ಡಿಸ್ಕಷನ್ಸ್ ತೆರೆಮರೆಯಲ್ಲೆಲ್ಲ ನಡೀತಾ ಇದಾವೆ ಏನಂತಂದ್ಬಿಟ್ಟು. ಸೊ ಈಗ ಸೂಕ್ತ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೆಚ್ಚಿನದಾಗ ಮಾತಾಡ್ತೀವಿ. ಅವ್ರಿಗೆ ಸಿಗ್ಲಿ ಸರ್, ಅವ್ರಿಗೆ ಸಿಕ್ಕರೆ ಅವ್ರಿಗೆ ದುಡಿತೀವಿ ನಾವು, ಪ್ರಾಮಾಣಿಕ ದುಡಿತೀವಿ. ಮೊನ್ನೆ ಹೆಂಗೆ ದಕ್ಷಿಣದಲ್ಲಿ ಯಾರಿಗೆ ಸಿಕ್ತಂಗೆ ದುಡಿತೀವಲ್ಲ, ಈಗ ಹೊನ್ನಾಳಿನಲ್ಲಿ ರೇಣುಕಾಚಾರ್ಯ ಅವರು ಸಿಕ್ತಂದ್ರೆ ಅವ್ರ ಪರವಾಗಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ. ಉತ್ತರದಲ್ಲಿ ಲೋಕಿಕೆರೆ ನಾಗರಾಜ್ ಅವರು ಸಿಕ್ತಂದ್ರೆ ಅವ್ರ ಪರವಾಗಿ ಹೋಗಿ ಪ್ರಚಾರ ಮಾಡ್ತೀನಿ. ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ನೋಡೋಣ. ಅಲ್ಲ, ಆಕ್ಚುಲಿ ಒಂದು ರಿಕ್ವೈರ್ಮೆಂಟ್ ಇದೆ, ಸ್ಕೂಲ್ ಆಫ್ ಪೊಲಿಟಿಕ್ಸ್ ಅಂತನೋ, ಪೊಲಿಟಿಕಲ್ ಸ್ಕೂಲ್ ಅಂತಂದು ಹೇಳಕ್ಕಾಗಲ್ಲ. ಅದು ಒಂದು ಆಪ್ಷನ್ ಹುಟ್ಟಬಹುದು ಮುಂದೆ ನಿಮ್ಗೆ. ಥ್ಯಾಂಕ್ ಯು ಸರ್.